ಖಡ್ಗದ ಹಾದಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಭೀಮರಾಜ ಸೇನೆ ಕರ್ನಾಟಕ ಸಂಘಟನೆ ದೇವರಹಿಪ್ಪರಗಿ ತಾಲೂಕು ಘಟಕದ ನೂತನ ಪದಾಧಿಕಾರಿಗಳ ಅಧಿಕಾರ ಸ್ವೀಕಾರ ಸಮಾರಂಭ. ಸಾಮಾಜಿಕ ನ್ಯಾಯ, ಶೋಷಿತರ ಧ್ವನಿ ಹಾಗೂ ಯುವಜನತೆಯ ಸಬಲೀಕರಣಕ್ಕಾಗಿ ಶ್ರಮಿಸುತ್ತಿರುವ ಭೀಮರಾಜ ಸೇನೆ ಕರ್ನಾಟಕ ಸಂಘಟನೆಯ ದೇವರಹಿಪ್ಪರಗಿ ತಾಲೂಕು ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಗೌರವ ಸಮರ್ಪಣೆಯ ಕಾರ್ಯಕ್ರಮವು ಸ್ಥಳೀಯವಾಗಿ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಮುಖ್ಯ ಅತಿಥಿಗಳಾದ ಶ್ರೀಕಾಂತ್ ಬಿಜಾಪುರ್, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯಾಧ್ಯಕ್ಷರಾದ ಶಿವಾನಂದ ನಾಟಿಕಾರ್ ಅವರು ಮಾತನಾಡಿ, ಸಮಾಜದಲ್ಲಿ ನೊಂದವರ ಮತ್ತು ಶೋಷಿತರ ಹಕ್ಕುಗಳಿಗಾಗಿ ಭೀಮರಾಜ ಸೇನೆ ನಿರಂತರವಾಗಿ ಹೋರಾಟ ನಡೆಸಿಕೊಂಡು ಬಂದಿದೆ. ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳು ಸಂಘಟನೆಯ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ಸಾರ್ವಜನಿಕರ ಸೇವೆಗೆ ಧುಮುಕಬೇಕು ಎಂದು ಕರೆ ನೀಡಿದರು. ತಾಲೂಕು ಅಧ್ಯಕ್ಷರಾದ ಕಾಶಿರಾಯ್ ಬಿರಾದಾರ್ ಮಾತನಾಡಿ, ನಮ್ಮ ಸಂಘಟನೆಯು ಕೇವಲ ಹುದ್ದೆಗಳಿಗೆ ಸೀಮಿತವಾಗದೆ ದೇವರಹಿಪ್ಪರಗಿ ತಾಲೂಕಿನ ಪ್ರತಿಯೊಂದು ಗ್ರಾಮ ಮಟ್ಟದಲ್ಲೂ ಜನಸಾಮಾನ್ಯರ ಕಷ್ಟ ಸುಖಗಳಿಗೆ ಸ್ಪಂದಿಸುವ ಕೆಲಸ ಮಾಡಲಿದೆ. ಯುವಜನರನ್ನು ಶೈಕ್ಷಣಿಕ ಹಾಗೂ ಸಾಮಾಜಿಕವಾಗಿ ಜಾಗೃತಿಗೊಳಿಸುವುದೇ ನಮ್ಮ ಮುಖ್ಯ ಧ್ಯೇಯ ಎಂದರು. ಈ ಸಂದರ್ಭದಲ್ಲಿ ವಿಶಾಲರಾವ್ ಉಪಾಧ್ಯಕ್ಷರು, ಅಂಬರೀಶ್ ಬಿರಾದಾರ್ ಉಪಾಧ್ಯಕ್ಷರು, ಸುರೇಶ್ ಮ್ಯಾಕೇರಿ, ಸಾಹೇಬ್ ಗೌಡ ಮಸಬಿನಾಳ್, ರಾಜು ಚೌಹಾಣ್, ಧೀರಜ್ ಮಾನೆ, ಜಾವೇದ್ ಪಟೇಲ್, ಯಾಕೂಬ್ ಮರೋಳ್, ಮುಖೇಂದ್ರ ಹಂದಿಗನೂರ್, ಅಕ್ಷಯ್ ರೂಗಿ, ಪರಮಾನಂದ್ ಹಳ್ಳಿ, ಸತೀಶ್ ಬೂದಿಯಾಳ್ ಹಾಗೂ ದೇವರಹಿಪ್ಪರಗಿಯ ಯುವಕರು ಉಪಸ್ಥಿತರಿದ್ದರು. ಸರ್ವರಿಗೂ ಕ್ರಾಂತಿಕಾರಿ ಜೈ ಭೀಮ್. ಇವತ್ತಿನ ದಿವಸ ಈ ವಿಜಯಪುರ ಜಿಲ್ಲೆ ದೇವರಹಿಪ್ಪರಗಿ ಮತಕ್ಷೇತ್ರದ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಿದ್ದು ಅತ್ಯಂತ ತುಂಬ ಖುಷಿಕರ ವಿಷಯ. ಮತ್ತು ನಮ್ಮ ಭೀಮರಾಜ ಸೇನೆ ಇಡೀ ರಾಜ್ಯವ್ಯಾಪಿ ಕೆಲಸ ಮಾಡ್ತಿದ್ದು ನೊಂದವರ ಧ್ವನಿಯಾಗಿ ಕಷ್ಟದಲ್ಲಿರುವಂಥ ವ್ಯಕ್ತಿಗಳಿಗೆ ನ್ಯಾಯ ದೊರಕಿಸಿಕೊಡುವಲ್ಲಿ ನಮ್ಮದು ಪ್ರತಿ ದಿನನಿತ್ಯ ನಮ್ಮ ಹೋರಾಟದ ಮುಖಾಂತರ ಸರ್ವರಿಗೂ ನ್ಯಾಯ ಕೊಡಿಸುವಲ್ಲಿ ನಾವು ಮುಂದಿದ್ದೇವೆ. ಮತ್ತು ಇನ್ನೂ ಯಾರ್ಯಾರು ನಮ್ಮ ಸಂಘಟನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಮತ್ತು ಯಾರು ಕೆಲಸ ಮಾಡಬೇಕಂತ ಇಚ್ಛೆ ಇದೆ ಅವರೆಲ್ಲರಿಗೂ ಕೂಡ ನಾನು ಸ್ವಾಗತ ಮಾಡುತ್ತೇನೆ. ಮತ್ತು ನಮ್ಮ ಸಂಘಟನೆಯಲ್ಲಿ ಜಾತಿ, ಭೇದ, ಮತ, ಪಂಥ ಮರೆತು ಸರ್ವ ಜನಾಂಗಕ್ಕೆ ಅವಕಾಶವನ್ನು ನಾವು ಕೊಟ್ಟಿರ್ತೇವೆ. ಅದಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ ಇಡೀ ರಾಜ್ಯದಲ್ಲೇ ಭೀಮರಾಜ ಸೇನೆಯಿಂದ ಉತ್ತಮವಾದ ಕಾರ್ಯಗಳನ್ನು ಮಾಡಲು ನಾವು ಹಣಿಯಾಗಿ ಕೆಲಸ ಮಾಡುತ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲು ಬಯಸುತ್ತೇನೆ. ಪ್ರಥಮವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರನ್ನು ನನ್ನ ಮನದಲ್ಲಿ ಸ್ಮರಿಸುತ್ತಾ, ಈಗ ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವಂಥ ಕಾಶಿರಾಯ್ ಬಿರಾದಾರ್ ಅವರಿಗೆ ನಮ್ಮ ರಾಜ್ಯ ಸಮಿತಿ, ರಾಷ್ಟ್ರೀಯ ಸಮಿತಿಯಿಂದ ಅವರಿಗೆ ಒಂದು ಇವತ್ತು ಆಯ್ಕೆ ಮಾಡಿದ್ದು ಅವರಿಗೆ ತುಂಬ ನಮ್ಮ ಸಮಿತಿ ವತಿಯಿಂದ ಅಭಿನಂದನೆಗಳು. ಇವತ್ತು ನಾನು ದೇವರಹಿಪ್ಪರಗಿಯ ತಾಲೂಕಾ ಅಧ್ಯಕ್ಷರಾಗಿ ನೇಮಕಗೊಂಡಿರ್ತಕ್ಕಂಥ ಕಾಶಿರಾಯ್ ಅವರಿಂದ ಭ್ರಷ್ಟಾಚಾರ ತಡೆ ಆಗಬೇಕು ಅಂತಕ್ಕಂಥ ಒಂದು ಆಶಯವನ್ನು ಬಯಸ್ತಾ ಇದ್ದೇನೆ. ಇವತ್ತು ಯಾವುದೇ ರೀತಿಯ ದಲಿತ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರು ಮತ್ತು ಇನ್ನಿತರ ಶಿಕ್ಷಣ ಅಥವಾ ವಿದ್ಯಾರ್ಥಿಗಳಿಗೆ, ಯಾವುದೇ ರೈತರಿಗೆ ಇವತ್ತು ಸಮಸ್ಯೆಗಳಾದಾಗ ಆ ಸಮಸ್ಯೆಗಳಿಗೆ ಇಂದು ಕಾಶಿರಾಯ್ ಬಿರಾದಾರ್ ಅವರ ನೇತೃತ್ವದಲ್ಲಿ ಭೀಮರಾಜ ಸೇನೆಯನ್ನು ಸ್ಪಂದನೆ ಮಾಡ್ತದೆ, ಅವರಿಗೆ ನ್ಯಾಯ ಒದಗಿಸಿಕೊಡಲು ಮುಂದಾಗ್ತದೆ. ಅವರ ಹಿಂದೆ ನಾವೆಲ್ಲರೂ ಇರ್ತೀವಿ. ಭ್ರಷ್ಟಾಚಾರ ಮುಕ್ತ ದೇವರಹಿಪ್ಪರಗಿ ತಾಲೂಕು ಮಾಡಿ ತೋರಿಸ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇನ್ನೊಮ್ಮೆ ಅವರಿಗೆ ಈ ತಾಲೂಕು ಅಧ್ಯಕ್ಷರಿಗೆ ಶುಭ ಕೋರುತ್ತಾ ನನ್ನ ಎರಡು ಮಾತುಗಳು ಮುಗಿಸ್ತೀನಿ. ಕರ್ನಾಟಕ ಇವತ್ತಿನ ದಿನ ನನಗೆ ತಾಲೂಕು ಅಧ್ಯಕ್ಷನನ್ನಾಗಿ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತು ಈ ದೇವರಹಿಪ್ಪರಗಿ ಒಳಗೆ ಏನು ಭ್ರಷ್ಟಾಚಾರ ಅಂತಲ್ಲ ಅದನ್ನೆಲ್ಲ ಹೋಗಿಸ್ಲಾಕ ಸ್ವಲ್ಪ ಹೆಚ್ಚಿನ ಆಸಕ್ತಿಯನ್ನು ಕೊಡ್ತೀನಿ ಅಂತೇಳಿ ಒಂದು ಎರಡು ಮಾತು ಹೇಳ್ತೀನಿ. ಮತ್ತೇನದ ಈ ಇದರೊಳಗೆ ಯಾಕೆ ಸೇರಿನಂತಂದ್ರೆ ಜಾತಿ ಇಲ್ಲತ್ತ ಒಂದ್ಸಲ ನಾವು ಶಿವಣ್ಣವರು ನಾವು ಕೂಡ ಒಂದ್ಸಲ ಮೀಟ್ ಆದಾಗ ಹೇಳಿದ್ರು ನಮಗೆ, ಅಂದ್ರೆ ಜಾತಿ ಪತಿ ಏನೂ ಇದ್ರಾಗ ಇಲ್ಲ, ಹಂಗೇನ ನಾವು ಎಲ್ಲಾನು ಇದು ಮಾಡ್ದಂಗೆ ಆಯ್ತು. ನಾವು ಚಂತನ ತಿಳಿಸ್ತಾಯ್ತು ಮಾತನ್ನು ಬಿಟ್ರೆ ಇರಂಗಿಲ್ಲ. ಈಗ ಸುಮಾರು 1,00,000 ಜನ ಇದೀವಿ ಅಂತ ನನ್ನ ಅನಿಸಿಕೆ ನಾನು ಅನ್ಕೊಳತೀನಿ. ನಿಮ್ಮೆಲ್ಲರೂ ಒಳಗೊಂಡು 1,00,000 ಜನ ಇದೀವಿ. ಈಗ ಸ್ಟಾರ್ಟಿಂಗಲ್ಲಿ ಬರ್ಬೇಕಾದ್ರೆ ಅಧ್ಯಕ್ಷರು ನಾವು ಇಬ್ಬರೇ ಇದ್ದೀವಿ, ಭೀಮರಾಜ ಸೇನೆದಾಗ ಇಬ್ಬರೇ ಇದ್ದೀವಿ. ನಾನು ಈ ಉದ್ದೇಶ ಯಾಕೆ ಹೇಳತ್ತೀನಿ ಅಂತಂದ್ರೆ, ಕೆಲವೊಬ್ರು ನಿಮ್ಮ ತಾಲೂಕಲ್ಲಿ ಕೆಲವೊಬ್ರು ಅನ್ಬೋದು, ಅವ್ರೇನು ಮಾಡ್ತಾರೆ ತಗೋ, ಇವ್ರೇನು ಮಾಡ್ತಾರೆ ತಗೋ. ಈ ದೇಶದೊಳಗೆ ಯಾರೇನು ಮಾಡಲ್ಲ ಅಂದ್ರಲ್ಲ ಅವರೇ ಮಾಡ್ತೀರಿ ಸರ್, ಅವರೇ ಮಾಡಿ ತೋರಿಸ್ಯಾರ್ರಿ. ಇದಕ್ಕೆ ಮೊನ್ನೆ ಇಡೀ ದೇಶದ ಹೆಂಗೆ ಅಳಗಾಡ್ಸಂದಲ್ಲ, ಅವನಿಗೂ ಕೂಡ ಫಸ್ಟ್ಗೆ ಅಮೇರಿಕದಿಂದ ಬಂದು ಅವೇನು ಮಾಡ್ತಾನೆ ತಗೋ, ಇವೇನು ಮಾಡ್ತಾನೆ ತಗೋ ಅಂತ ಎಷ್ಟೋ ಮಂದಿ ಅಲಕ್ಷ್ಯ ಮಾಡಿದರು. ಇಡೀ ದೇಶನೇ ಬೆಚ್ಚಿ ಬೀಳುವಂಥ ಹೋರಾಟ ಮಾಡ್ದ. ಯಾರಿಗೋಸ್ಕರ ಮಾಡ್ದ? ಅವನು ಒಳ್ಳೆ ಉದ್ದೇಶ ಇತ್ತು, ಒಳ್ಳೆ ವಿಚಾರ ಇತ್ತು, ಅದಕ್ಕೆ ಹೋರಾಟ ಮಾಡ್ತು, ಇಡೀ ಜಗತ್ತು ಅವ್ನಿಗೆ ಸಪೋರ್ಟ್ ಕೊಡ್ತು. ಹಾಗೆ ನಮ್ಮದು ಭೀಮರಾಜ ಸೇನೆ ಉದ್ದೇಶಗಳು ಒಂದೇ, ಎಲ್ಲಿ ಅನ್ಯಾಯ ನಡೀತದ ನಮ್ಮದು ಭೀಮರಾಜ ಸೇನೆಗೆ ಓನ್ಲಿ ಫಾರ್
ಬರೀ ದಲಿತರು ಮಾತ್ರ ನಮ್ಮ ಸಂಘಟನೆದಾಗ ಇಲ್ಲ. ನಿಮ್ಗೆ ದಯಮಾಡಿ ನಾನು ಒಬ್ಬ ರಾಜ್ಯಾಧ್ಯಕ್ಷನಾಗಿ ಹೇಳತ್ತೀನಿ ನಿಮ್ಗೆ, ನಮ್ಮ ಸಂಘಟನೆಯಲ್ಲಿ ಪ್ರತಿಯೊಂದು ಸಮಾಜದವರು ಕೂಡ ಅದಾರೆ. ಬರೀ ದಲಿತರಿಗೆ ಅಷ್ಟೇ ಅನ್ಯಾಯ ಆದಾಗ ಹೋಗ್ಬೇಕು, ದಲಿತರಿಗೆ ಅನ್ಯಾಯ ಆದಾಗ ಅಷ್ಟೇ ನಾವು ಜನ ಹಿಡಿಬೇಕಂತೇನಿಲ್ಲ. ಈ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಂದು ಮನುಕುಲಕ್ಕೂ ಬಾಬಾ ಸಾಹೇಬ್ರು ಮೀಸಲಾತಿ ಕೊಟ್ರಲ್ರಿ, ಅದೇ ಥರ ಪ್ರತಿಯೊಂದು ಸಮಾಜಕ್ಕೂ ಅನ್ಯಾಯ ಆದಾಗ ನಮ್ಮ ಭೀಮರಾಜ್ ಸೇನೆ ಹೋರಾಟಕ್ಕೆ ಇರಬೇಕು. ನಾವು ಬರೇ ಕೆಲವೊಬ್ಬರು ಮನಸ್ಸಿನೊಳಗೆ ಕೂತ್ಬಿಟ್ಟದ್ರಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂಘಟನೆ ಅಂದರೆ ಅವರು ದಲಿತರಿಗೋಸ್ಕರ ಹೋರಾಟ ಮಾಡ್ತಾರ, ಅವ್ರದ್ದು ಏನ್ರಿ ಅನ್ಯಾಯ ಆದಾಗ ಅಷ್ಟೇ ಹೋರಾಟ ಮಾಡ್ತಾರ. ನಾ ಇವತ್ತು ಈ ವೇದಿಕೆ ಮೇಲೆ ಹೇಳ್ತೀನಿ ರೀ, ನಾವು ಒಬ್ಬನೇ ಅಂತಲ್ಲ, ನಮ್ಮ ಪದಾಧಿಕಾರಿಗಳು ಪ್ರತಿಯೊಬ್ಬರು ಕೂಡ ಬೇರೆ ಸಮಾಜದಾಗ ಅನ್ಯಾಯ ಆದರೂ ಕೂಡ ನಾವು ಅಲ್ಲಿ ಹೋಗಿರ್ಬೇಕು, ಅಲ್ಲಿ ಹೋಗಿ ನಿಲ್ಲಬೇಕು. ಬರೀ ಇದು ನಮ್ದು ಬಾರ್ಡರ್ ಹಾಕೊಂಡು ಜೀವನ ನಡೆಸೋದು ಬೇಡ. ಬಾಬಾ ಸಾಹೇಬ್ರು ಬಾರ್ಡರ್ ಹಾಕೊಂಡು ಜೀವನ ಮಾಡಿಲ್ಲ ರೀ. ಪ್ರತಿಯೊಬ್ಬರಿಗೂ ಅಧಿಕಾರ ಸಂವಿಧಾನದೊಳಗೆ ಕೊಟ್ಟರಲ್ರಿ ಬದುಕಲಿಕ್ಕೆ ಹಕ್ಕ. ಮತ್ತು ನಾವ್ಯಾಕೆ ಜಾತಿ ಮಾಡ್ಬೇಕ್ರಿ, ನಾವ್ಯಾಕೆ ಇದು ಮಾಡ್ಬೇಕು? ಎಲ್ಲಿ ಅನ್ಯಾಯ ನಡೆದಿರ್ತದೆ ಆಯ್ತು, ಎಲ್ಲರ ಜೋಡಿನೂ ಒಳಗೊಂಡಾಗಿರಾಮು. ನಮ್ಮ ಸಂಘಟನೆದಾಗ ಎಲ್ಲ ಸಮಾಜದವರು ಅದಾರ, ಯಾವ ಸಮಾಜದವ್ರು ಅನ್ಯಾಯ ಮಾಡಿರ್ತಾರ ಆ ವ್ಯಕ್ತಿ ಅಷ್ಟೇ ಬೈಯೋದು. ನಾನು ಮೊನ್ನೆ ಯಾರು ವಿಜಯಾನಂದ ಕಾಶ್ಯಪ್ನವ್ರಿಗೆ ನಾನು ನೇರವಾಗಿ ಅವ್ರು ಒಬ್ಬರಿಗೆ ಬೈದೀನಿ, ಸಮಾಜಕ್ಕೆ ಬೈದಿಲ್ಲ. ಸಮಾಜಕ್ಕೆ ಬೈಯೋದ್ರಿಂದ ನಮ್ಮ ಮನಸ್ಸುಗಳು ಕೆಡ್ತಾವೆ, ಸಮಾಜಕ್ಕೆ ಬೈಯೋದ್ರಿಂದ ನಮ್ಮ ಒಳ್ಳೆಯ ಗೆಳತನಗಳು ಕೆಡ್ತಾವೆ. ಆ ಸಮಾಜ ಏನು ಅನ್ಯಾಯ ಮಾಡಿರ್ತಾರೆ, ಈಗ ನಾವು ಒಬ್ಬ ತಪ್ಪು ಮಾಡಿದಾಗ ನಮ್ಮ ಸಮಾಜ ಅನ್ಯಾಯ ಏನು ಮಾಡಿರ್ತದೆ? ಅದಕ್ಕೆ ದಯಮಾಡಿ ಈ ಪ್ರತಿಯೊಬ್ಬರಿಗೂ ನಾನು ಹೇಳಾಗುತ್ತದೆ ಅದನ್ನೇ. ಈಗ ನಾವು ಬಾಬಾ ಸಾಹೇಬ್ರನ್ನ ಬರೀ ನಾವೇ ಕಟ್ಟಿ ಇಟ್ಕೊಳ್ಳೋದಲ್ಲ, ಬಾಬಾ ಸಾಹೇಬ್ರನ್ನ ನಾವು ಅರ್ಥ ಮಾಡ್ಕೊಂಡಿವಿ, ನಾವು ಓದಿವಿ, ಬೇರೆಯವ್ರನ್ನ ಓದ್ಲಾಕ ಅವಕಾಶ ಕೊಡಮಲ್ರಿ. ಬರೀ ಬಾಬಾ ಸಾಹೇಬ್ರು ನಮ್ಮವರು ಯಾರು ಬರ್ದು ಕೊಟ್ರೆ ಏನು ಬಾಬಾ ಸಾಹೇಬ್ರು ನಮ್ಮವ್ರು ಅಂತೇಳಿ ಬರ್ಕೊಂಡಿವೇನ್ರಿ? ನಾವು ಯಾರು ಬರ್ಕೊಂಡಿಲ್ಲ. ನಾವು ಬಾಬಾ ಸಾಹೇಬ್ರನ್ನ ಓದ್ಲಾಕ ಅವಕಾಶ ಮಾಡಿಕೊಡ್ತಾ ಇಲ್ಲ ಯಾರಿಗೂ, ಬೇರೆಯವ್ರಿಗೂ ಕೊಡಬೇಕು. ಬರ್ರಿ ನಮ್ಮ ಸಂಘಟನೆದವ, ಬರ್ರಿ ನಮ್ಮ ಸಂಘಟನೆದವ ಪಾಲ್ಗೊಳ್ರಿ, ನಮ್ಮ ಸಂಘಟನೆದ ಜೊತೆ ನಮ್ದು ಜೊತೆ ಕೈ ಜೋಡಿಸ್ರಿ, ನಮ್ಮ ಸಂಘಟನೆದೊಳಗೆ ಬಂದು ನೀವು ಕೆಲಸ ಮಾಡ್ರಿ ಅಂದಾಗ ಮಾತ್ರ ಬೇರೆ ಸಮಾಜದವ್ರು ಬರಕ್ಕೆ ಸಾಧ್ಯ. ಅದಕ್ಕೆ ಅಲ್ಲಿದಿಂದ ಇಲ್ಲಿವರೆಗೆ ನಾವು 9 ತಿಂಗಳ ಇದೀಗ ಸಂಘಟನೆ ತಂದ್ರೆ ಪ್ರತಿ ತಾಲೂಕಲ್ಲೂ ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ಸಮಾಜದವರು ಅದಾರ.